ಸ್ನೇಹಿತರೆ ನಮಸ್ಕಾರ. ಚೈತ್ರ ಕುಂದಾಪುರ ಚಾಲಾಕಿ ಚೈತ್ರ ಕುಂದಾಪುರ. ಚೈತ್ರ ಕುಂದಾಪುರ ಬಗ್ಗೆ ಈಗ ಸಾಕಷ್ಟು ಜನ ಸಾಕಷ್ಟು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಚೈತ್ರ ಕುಂದಾಪುರ ಅವರ ಹೆತ್ತ ತಂದೆಯೇ ಮಗಳ ಬಗ್ಗೆ ಒಂದಷ್ಟು ಗಂಭೀರ ಆರೋಪಗಳನ್ನು ಮಾಡಿದ ಬಳಿಕ ಚೈತ್ರ ಕುಂದಾಪುರ ಬಗ್ಗೆ ಅವರ ಆತ್ಮೀಯರುಗಳಾಗಿದ್ದಂತಹವರು ಜೊತೆಗೆ ಅವರ ಜೊತೆಗೆ ಬೇರೆ ಬೇರೆ ವ್ಯವಹಾರಗಳನ್ನು ಇಟ್ಕೊಂಡಿದ್ದವರು ಈಗ ಚೈತ್ರ ಕುಂದಾಪುರ ಬಗ್ಗೆ ಪುಂಖಾನುಪುಂಖವಾಗಿ ಒಂದಷ್ಟು ವಿಚಾರಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಯಾವಾಗ ಈ ಹಾವು ಸಾಯೋದಕ್ಕೂ ಕೋಲು ಮುರಿಯೋದಕ್ಕೂ ಒಂದೇ ಟೈಮ್ ಆಯಿತು ಅಂತಾರಲ್ಲ, ಹಂಗಾಗಿತ್ತು ಈ ಎಲ್ಲದರ ಕತೆ. ಚೈತ್ರ ಕುಂದಾಪುರ ಮೇಲೆ ಅದು ಯಾವಾಗ ಅವ್ರ ತಂದೆ ಆರೋಪವನ್ನು ಮಾಡಿದ್ರು ಅದಾದ ಬಳಿಕ ಒಬ್ಬರಾದ್ಮೇಲೆ ಒಬ್ಬರು ಆರೋಪವನ್ನು ಮಾಡ್ತಿದ್ದಾರೆ. ಆದರೆ ಚೈತ್ರ ಕುಂದಾಪುರ ಅವರ ತಂದೆ ಮಾಡಿದಂಥ ಒಂದು ಆರೋಪ ಸುಳ್ಳು ಅನ್ನೋದು ಈಗ ಸಾಬೀತಾಗಿದೆ. ಇದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯನ್ನು ಕೂಡ ಹುಟ್ಟುಹಾಕಿದೆ. ಇದರ ಜೊತೆಗೆ ಚೈತ್ರ ಕುಂದಾಪುರ ತಾನು ಮಾಡಿದಂತಹ ಮೋಸದ ಹಣವನ್ನು ಯಾವ ರೀತಿ ಕಾಪಾಡುವಂಥ ಪ್ರಯತ್ನವನ್ನು ಮಾಡಿದ್ಲು ಅನ್ನುವಂಥ ವಿಚಾರವನ್ನು ಕೂಡ ಈಗ ಬಟಾಬಯಲು ಮಾಡಲಾಗಿದೆ. ಹೇಗೆ ಮತ್ತು ಏನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನಿಮ್ಮಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ ಕನ್ನಡ ಸಾಕಷ್ಟು ಜನರಿಗೆ ಪರಿಚಿತವಾದಂತಹ ಹೆಸರು ಅಂತ ಹೇಳಿದ್ರೆ ಅದು ಚೈತ್ರ ಕುಂದಾಪುರ. ಚೈತ್ರ ಕುಂದಾಪುರ ಇದಕ್ಕಿಂತ ಮುಂಚೆ ಬೇರೆ ಬೇರೆ ವಿಚಾರಗಳಲ್ಲಿ ತುಂಬ ಪಾಪ್ಯುಲರೇ. ಯಾವಾಗ ಅಂತ ಹೇಳಿದ್ರೆ ಈಕೆ ಭಾಷಣಗಳನ್ನು ಮಾಡೋದಕ್ಕೆ ಶುರು ಮಾಡಿದಾಗ ಊರಿನ ನಡುವೆ ಊರಿನಲ್ಲಿದ್ದಂತಹ ಸಾಮರಸ್ಯವನ್ನು ಬೆಂಕಿ ಹಚ್ಚಿ ಕದಡುವಂಥ ಕೆಲಸವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈಕೆ ಸಾಕಷ್ಟು ವಿವಾದಗಳಲ್ಲೂ ಕೂಡ ಸಿಲುಕಿಕೊಂಡಿದ್ಲು. ಇದಾದ ಬಳಿಕ ಅದ್ಯಾವಾಗ ಈಕೆ ಗೋವಿಂದ ಬಾಬು ಪೂಜಾರಿ ಅವರಿಗೆ ಟಿಕೆಟನ್ನು ಕೊಡಿಸ್ತೇನೆ ಅಂತ ಹೇಳಿಬಿಟ್ಟು 8 ಕೋಟಿಗೆ ಡೀಲನ್ನು ಮಾಡಿಕೊಂಡು 5 ಕೋಟಿ ಹಣವನ್ನು ಟೋಪಿಯನ್ನು ಹಾಕಿದ್ಲು, ಆಗ ಮತ್ತಷ್ಟು ಪಾಪ್ಯುಲರ್ ಆದ್ಲು. ಆಗ ಅರೆಸ್ಟ್ ಕೂಡ ಆದ್ಲು, ಜೈಲನ್ನು ಕೂಡ ಸೇರಿದ್ಲು. ಇದಾದ ಬಳಿಕ ಮತ್ತೆ ಸುದ್ದಿಗೆ ಬಂದಿದ್ದು ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ. ಬಿಗ್ ಬಾಸ್ಗೆ ಬಂದಂತಹ ಚೈತ್ರ ಕುಂದಾಪುರ ಆರಂಭದಲ್ಲಿ ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ ಅಂತ ಹೇಳಿ ಅನ್ಕೊಂಡ್ರು ಕೂಡ ನಂತರ ಇಲ್ಲ, ಈಕೆ ಬದಲಾಗಿಲ್ಲ, ಬದಲಾಗುವುದೂ ಇಲ್ಲ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಯಿತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಇವರಿಗೆ ಒಂದು ಸಲ ಸರಿಯಾಗಿ ಜಾಡಿಸಿದ್ರು. ಅಷ್ಟಾದ್ರೂ ಕೂಡ ಪ್ರತಿ ಸಲನೂ ಕೂಡ ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಏನಾದ್ರೂ ಒಂದು ಹೇಳಿಸ್ಕೊಳ್ತಿದ್ದಂತ ಚೈತ್ರ ಕುಂದಾಪುರ ಬದಲಾಗ್ಲೇ ಇಲ್ಲ. ಹೇಗೆ ಆರಂಭದಲ್ಲಿದ್ರೋ ಕೊನೆವರೆಗೂ ಕೂಡ ಹಾಗೆ ಇದ್ರು. ಇದಾದ ಬಳಿಕ ಈಗ ಮತ್ತೆ ಸುದ್ದಿಗೆ ಬಂದಿರುವಂತದ್ದು ಮದುವೆ ಆದ ಬಳಿಕ ಅವರ ತಂದೆಯ ವಿಚಾರದಲ್ಲಿ. ಹೌದು, ಮೊನ್ನೆ ಅಷ್ಟೇ ಮದುವೆ ಆದಂತ ಚೈತ್ರ ಕುಂದಾಪುರ ಅದಾಗಿ 2-3 ದಿನದ ಒಳಗಡೆ ಮದುವೆಯಾಗಿ 2-3 ದಿನದ ಒಳಗಡೆ ಚೈತ್ರ ಕುಂದಾಪುರ ಒಂದು ಗಂಭೀರವಾದಂತಹ ಆರೋಪವನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರೇ ಒಂದಷ್ಟು ಗಂಭೀರ ವಿಚಾರಗಳನ್ನ ಪ್ರಸ್ತಾಪಪಡಿಸಿದ್ರು. ಜೊತೆಗೆ ಅವಳು ಕೂಡ ಕಳ್ಳಿ, ಅವನು ಕೂಡ ಕಳ್ಳ, ಅವರಿಬ್ಬರದ್ದು ಕಳ್ಳಿ ಮದುವೆ ಅಂತನೂ ಕೂಡ ನೇರವಾಗಿ ಹೇಳಿಬಿಟ್ರು. ಅಷ್ಟಕ್ಕೆ ಸುಮ್ಮನಾಗದಂತ ಬಾಲಕೃಷ್ಣ ನಾಯಕ್ ಮಗಳ ಬಗ್ಗೆ ಮತ್ತು ಮಗಳು ಮಾಡಿದಂತ ಕೃತ್ಯಗಳ ಬಗ್ಗೆ, ಮೋಸಗಳ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರಗಳನ್ನ ಬೆಳಕು ಚೆಲ್ಲುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇದಕ್ಕೆ ತಿರುಗೇಟನ್ನು ಕೊಟ್ಟಂತಹ ಚೈತ್ರ ತಂದೆಯನ್ನ ಕುಡುಕ ಅಂತ ಹೇಳಿ ಹೇಳಿದ್ರೆ, ಇನ್ನು ಚೈತ್ರ ಕುಂದಾಪುರ ಅವರ ತಾಯಿ ರೋಹಿಣಿ ಅವರು ಮಾತ್ರ ಇದೆಲ್ಲದೂ ಕೂಡ ನನ್ನ ದೊಡ್ಡ ಮಗಳು ಮಾಡಿದಂತ ಷಡ್ಯಂತ್ರ ಅನ್ನುವಂತ ಆರೋಪವನ್ನು ಹೊರಿಸಿದ್ರು. ಅದ್ಯಾವಾಗ ದೊಡ್ಡ ಮಗಳ ಮೇಲೆ ಆರೋಪ ಹೊರಿಸುವಂತ ಕೆಲಸವನ್ನ ಮಾಡುವಂತಹ ಯತ್ನವನ್ನ ಮಾಡಿದ್ರು, ಇಮಿಡಿಯೇಟ್ಲಿ ದೊಡ್ಡ ಮಗಳ ಗಂಡ ಅಂದ್ರೆ ಭಾವ ಚಂದ್ರಶೇಖರ್ ಅವರೇ, ಚೈತ್ರ ಕುಂದಾಪುರ ಅವರ ಭಾವ ಚಂದ್ರಶೇಖರ್ ಅವರೇ ಖುದ್ದು ಒಂದಷ್ಟು ವಿಚಾರಗಳನ್ನ ಬಹಿರಂಗಪಡಿಸಿದ್ರು. ಇಲ್ಲಿ ಚೈತ್ರ ಕುಂದಾಪುರ ಮೋಸ ಮಾಡಿದಂತ ರೀತಿಯ ಬಗ್ಗೆ ಮತ್ತು ಯಾವ ರೀತಿ ಟೋಪಿಯನ್ನ ಎಳೆದ್ರು ಭಾವನಿಗೂ ಕೂಡ ಬಿಟ್ಟಿಲ್ಲ ಈಕೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದಂತ ಚಂದ್ರಶೇಖರ್ ಅವರು, ಚೈತ್ರ ಹಗರಣ ಆಗುವ ಮೊದಲು ನಾನು ಶ್ರೀರಾಮ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿದ್ದೆ. ಒಂದು ಬಾರಿ ಚೈತ್ರ ಮತ್ತು ಶ್ರೀಕಾಂತ್ ಬಂದು 50 ಲಕ್ಷ ಡೆಪಾಸಿಟ್ ಮಾಡೋದಕ್ಕೆ ಹೇಳಿದ್ರು. ಕಾರ್ಯದರ್ಶಿಗಳ ಬಳಿ ನಾನು ಡೆಪಾಸಿಟ್ ಮಾಡಿ ನಂತರ ಅಪ್ಪ ಅಮ್ಮನ ಹೆಸರಿನಲ್ಲಿ ಡೆಪಾಸಿಟ್ ಮಾಡೋದಕ್ಕೂ ಕೂಡ ಹೇಳಿದ್ಲು. ಇದು ಮಂತ್ರಿಗಳ ದುಡ್ಡು, ಕಡಿಮೆ ಅವಧಿಯ ಡೆಪಾಸಿಟ್ ಅನ್ನ ಮಾಡಬೇಕು, ನಂತರ ತೆಗಿತೀವಿ ಅಂತನೂ ಕೂಡ ಹೇಳಿದ್ಲು. ಎಲ್ಲಾ ಪತ್ರಗಳಿಗೂ ಕೂಡ ಅವಳೇ ಸಹಿಯನ್ನು ಕೂಡ ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಡೆಪಾಸಿಟ್ ಆಧಾರದಲ್ಲಿ ಸಾಲವನ್ನು ಕೂಡ ಕೇಳಿದ್ಲು. ಇನ್ನು ಆ ಸಂದರ್ಭದಲ್ಲಿ ಸಾಲವನ್ನು ಕೂಡ ಕೊಡಲಾಯಿತು. ನಂತರ ನಾನೇ ಎಕ್ಸ್ಟ್ರಾ ಬಡ್ಡಿಯನ್ನ ಕೊಡ್ತೀನಿ ಅಂತನೂ ಕೂಡ ಹೇಳಿದ್ರು. ಬಾಂಡ್ ಮೇಲೆ ಲೋನ್ ಮಾಡಿಕೊಡಿ ಅಂತನೂ ಕೂಡ ಕೇಳಿದ್ಲು. ಸತ್ಯ ನಂಬಿ ನಾನು ಸಾಲವನ್ನ ಮಾಡಿಕೊಟ್ಟೆ. ಉಪ್ಪೂರು ಬ್ರಾಂಚ್ ನಲ್ಲಿ ಇದ್ದಾಗ ಎಲೆಕ್ಷನ್ ಟೈಮ್ ನಲ್ಲಿ 2 ಕೋಟಿ ರೂಪಾಯಿಯನ್ನ ತಗೊಂಡು ಬಂದಿದ್ರು. ಡೆಪಾಸಿಟ್ ತೆಗೆದುಕೊಳ್ಳೋದಕ್ಕೆ ಮತ್ತೆ ನಾನು ಕಾರ್ಯದರ್ಶಿಯ ಬಳಿ ಕೇಳಿದ್ದೆ. ನಂತರ ಅವರು ತಗೊಳ್ಳಿ ಅಂತಾನು ಕೂಡ ಹೇಳಿದ್ರು. ಸ್ವಲ್ಪ ಹಣ ಲಾಕರ್ ನಲ್ಲಿ ಇಟ್ಟು ಹೋಗಿದ್ರು. ಸ್ವಲ್ಪ ಸಮಯದ ನಂತರ ಮನೆ ಕಟ್ಟೋದಕ್ಕೆ ಇದೇ ಡೆಪಾಸಿಟ್ ಮೇಲೆ ಸಾಲವನ್ನ ಮಾಡಿಕೊಡಿ ಅಂತಾನು ಕೂಡ ಕೇಳಿದ್ರು. ಸಾಲಕ್ಕೆ ಒರಿಜಿನಲ್ ಬಾಂಡ್ ಬೇಕು ಅಂತೇಳಿ ಕೇಳಿದೆ. 2 ಬಾರಿಯೂ ಕೂಡ ನೀವು ಒರಿಜಿನಲ್ ಬಾಂಡ್ ಕೊಟ್ಟಿಲ್ಲ ಅಂತಾನು ಕೂಡ ಹೇಳ್ತೀನಿ, ಇದರಿಂದ ತೊಂದರೆ ಆಗಬಹುದು ಅಂತಾನು ಕೂಡ ಹೇಳಿದೆ. ಒರಿಜಿನಲ್ ಬಾಂಡ್ ಮಿಸ್ಪ್ಲೇಸ್ ಆಗಿದೆ ಅಂತಾನು ಕೂಡ ಚೈತ್ರ ಸಬೂಬನ್ನ ಕೊಡ್ತಾರಂತೆ. ಆಗ ನಂಬಿಕೆಯಿಂದ ನಾನು ಸಾಲವನ್ನ ಮಾಡಿಕೊಟ್ಟೆ.
ಚೈತ್ರ ನನ್ನ ನಾದಿನಿ ಆದಂತ ಕಾರಣಕ್ಕೋಸ್ಕರ ಸಹಾಯವನ್ನ ಮಾಡಿದೆ. ಇದಾಗಿ 1.5 ತಿಂಗಳಲ್ಲಿ ಇಬ್ರು ಅರೆಸ್ಟ್ ಆಗ್ತಾರೆ. ನಾನು ಸಮಸ್ಯೆಯಲ್ಲಿದ್ದೇನೆ, ಲಾಕರ್ನಲ್ಲಿದ್ದಂತಹ ಹಣ ಇಟ್ಟದ್ದು ಅಥವಾ ಡೆಪಾಸಿಟ್ ಮಾಡಿದ್ದು ಯಾರಿಗೂ ಕೂಡ ಹೇಳ್ಬೇಡಿ ಅಂತಾನು ಕೂಡ ಹೇಳಿದ್ರು. ಯಾವುದೇ ಮಾಹಿತಿಯನ್ನು ಕೊಡಬೇಡಿ ಅಂತಾನು ಕೂಡ ಹೇಳ್ಕೊಂಡಿದ್ರು. ನೀವು ಮಾಹಿತಿ ಕೊಟ್ರೆ ನಾನು ಸಮಸ್ಯೆಯಲ್ಲಿ ಸಿಕ್ಕಿ ಬೀಳ್ತೇನೆ ಅಂತಾನು ಕೂಡ ಹೇಳಿದ್ಲು. ಆಮೇಲೆ ಸಂಬಂಧ ಏನು ನೋಡೋದಿಲ್ಲ, ನಾನು ಏನನ್ನು ಬೇಕಾದ್ರೂ ಮಾಡ್ತೀನಿ, ನನಗೆ ಗೊತ್ತಿದೆ ಅಂತಾನು ಕೂಡ ಬೆದರಿಕೆಯನ್ನು ಹಾಕಿದ್ಲಂತೆ ಚೈತ್ರ. ಆಗ ಇನ್ನು ಬಂಧನದ ನಂತರ ಸಿಸಿಬಿ ಅವರು ಶ್ರೀಕಾಂತ್ ನಮ್ಮಲ್ಲಿ ಕರೆತಂದಾಗ ಎಲ್ಲ ವಿಚಾರವನ್ನು ಕೂಡ ಹೇಳಬೇಕಾಯಿತು. ಡೆಪಾಸಿಟ್ ಬಾಂಡ್ ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ. ಎಲ್ಲ ಒರಿಜಿನಲ್ ಬಾಂಡ್ ಕೂಡ ಲಾಕರ್ನಲ್ಲಿ ಇತ್ತು. ಲೋನ್ ಬಗ್ಗೆ ನಾನು ಯಾವುದೇ ಮಾಹಿತಿಯನ್ನ ನೀಡಿರಲಿಲ್ಲ. ಈ ಮಾಹಿತಿ ನಾನು ನೀಡಿದ್ದೇನೆ ಅನ್ನುವಂತ ಕಾರಣಕ್ಕೆ ಚೈತ್ರ ನನ್ನ ಮೇಲೆ ಹಗೆಯನ್ನ ಸಾಗಿಸ್ತಾ ಇದ್ದಾಳೆ. ಜೈಲಿಂದ ಬಿಡುಗಡೆ ಆಗಿ ಬಂದ ನಂತರ ಚೈತ್ರ ಮತ್ತು ಶ್ರೀಕಾಂತ್ ನನಗೆ ಉಲ್ಟವನ್ನ ಹೊಡೆದಿದ್ದಾರೆ. ನಾವೇ ಸಾಲ ಮಾಡಿದ ಬಗ್ಗೆ ನಿಮ್ಮ ಹತ್ತಿರ ಯಾವುದೇ ಸಾಕ್ಷಿ ಇಲ್ಲ ಅಂತಾನೂ ಕೂಡ ಹೇಳ್ತಾರೆ. ನನ್ನ ಬಗ್ಗೆ ಮಾಹಿತಿ ಕೊಟ್ಟದಕ್ಕೆ ಬೇಕಾದ್ರೆ ಕೆಲಸವನ್ನು ಬೇಕಾದ್ರೆ ಕಳ್ಕೊಳ್ಳಿ ಅಂತಾನು ಕೂಡ ಹೇಳ್ತಾರೆ. ನಾನು ಸಾಲ ಮಾಡಿದ್ದನ್ನ ಒಪ್ಪಿಕೊಳ್ಳೋದಿಲ್ಲ ಅಂತಾನು ಕೂಡ ಹೇಳ್ತಾರೆ. ನಮ್ಗೆ ಯಾವುದೇ ಹಣವನ್ನು ಕೂಡ ನೀವು ಕೊಟ್ಟಿಲ್ಲ. ನನ್ನ ಹೆಂಡತಿಗೂ ನನಗೂ ಚಿತ್ರಹಿಂಸೆಯನ್ನ ಕೊಡ್ತಿದ್ದಾಳೆ, ಅವಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಒತ್ತಾಯಿಸ್ತಾರೆ. ಯಾರು? ಇದೇ ಚೈತ್ರ ಕುಂದಾಪುರ ಅವರ ಭಾವ ಚಂದ್ರಶೇಖರ್. ಅಲ್ಲಿಗೆ ಈಕೆ ಇನ್ನೆಂತ ಚಾಲಾಕಿ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಕೆನೇ ಸಾಲವನ್ನ ಮಾಡಿ, ಈಕೆನೇ ಬಾಂಡ್ ಅನ್ನ ಇಟ್ಬಿಟ್ಟು ಸಾಲವನ್ನ ಪಡೆದು ಈಗ ಕೊನೆಗೆ ಪ್ಲೇಟ್ ಅನ್ನ ಚೇಂಜ್ ಮಾಡಿಬಿಡ್ತಾಳೆ. ಆದ್ರೆ ಈ ಹಣ ಎಲ್ಲವೂ ಕೂಡ ಹೋಗೋದಿಲ್ಲ. ಚಂದ್ರಶೇಖರ್ ಅವ್ರಿಗೂ ಕೂಡ ಇದರ ಬರ್ಡನ್ ಅನ್ನ ಹೊರುವಂತ ಅವಶ್ಯಕತೆ ಇಲ್ಲ. ಬಟ್ ಪುಕ್ಷಟೆ ಟೆನ್ಷನ್ ಅಲ್ಲ ಅನ್ನೋದಷ್ಟೇ. ಆಯ್ತಾ? ಇದು ಒಂದು ಭಾಗ. ಇದಾಯ್ತು. ಇದಾಗಿ ಸ್ವಲ್ಪ ಹೊತ್ತಿಗೆ ಮತ್ತೊಂದು ಡೆವಲಪ್ಮೆಂಟ್ ನಡೆದೇ ಬಿಡುತ್ತೆ. ಅದೇನು ಅಂತ ಹೇಳಿದ್ರೆ, ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರು ತಮ್ಮ ಮಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ರು. ಮದುವೆಗೆ ಹಣದ ಬೇಡಿಕೆಯನ್ನು ಇಟ್ಟಿದ್ಲು, ಅನೇಕರಿಗೆ ಮೋಸವನ್ನ ಮಾಡಿದ್ದಾಳೆ, ಬಿಗ್ ಬಾಸ್ಗೆ ಹೋಗಿದಂತ ವಿಚಾರವನ್ನ ಕೂಡ ನನಗೆ ಹೇಳಿಲ್ಲ ಅಂತ ವಿಚಾರವನ್ನು ಕೂಡ ಸೇರಿಸಿ ಆರೋಪವನ್ನ ಮಾಡಿದ್ರು. ಒಂದಲ್ಲ ಎರಡಲ್ಲ, ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು. ಇದರ ಮಧ್ಯೆ ಚೈತ್ರ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಕೊಡುವಂತ ಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಇದು ಚಂದ್ರಶೇಖರ್ಗೆ ಈಗ ತಿರುಗುಬಾಣ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಸಿಕ್ಕಾಬಟ್ಟೆ ಶಾಕಿಂಗ್ ಸಂಗತಿಗಳಿದ್ದಾವೆ. ಇಲ್ಲಿ ಯಾರ್ದು ಸುಳ್ಳು, ಯಾರ್ದು ಸತ್ಯ, ಈ ರೀತಿಯಾದಂಥ ಗೊಂದಲಗಳು ಕೂಡ ಹುಟ್ಟೋದು ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಅಂತ ಕಂಟೆಂಟ್ ಇದೆ ಈ ವಿಡಿಯೋದಲ್ಲಿ. ಹೌದು, ಬಾಲಕೃಷ್ಣ ನಾಯಕ್ ಅವರು ತಮ್ಮ ಮಗಳು ಮದುವೆಗೆ ಕರೆದೇ ಇಲ್ಲ ಅನ್ನುವಂಥ ವಿಚಾರವನ್ನ ಹಿಡ್ಕೊಂಡು ಸಾಕಷ್ಟು ಸಂಗತಿಗಳನ್ನ ಬಹಿರಂಗಪಡಿಸಿದ್ರು. ಇನ್ನು ಚೈತ್ರ ಬಿಗ್ ಬಾಸ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ನನಗೇನು ಕೂಡ ಹೇಳಿರ್ಲಿಲ್ಲ, ಜೊತೆಗೆ ನನ್ನನ್ನ ಮನೆಯಿಂದ ಹೊರಗಡೆ ಹಾಕಿ ಅವರು ಬಿಗ್ ಬಾಸ್ಗೆ ಹೋಗಿದ್ರು ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಚೈತ್ರ ಬಿಗ್ ಬಾಸ್ಗೆ ಹೋಗುವಾಗ ಅಮ್ಮನ ಜೊತೆಗೆ ಸೇರಿ ತನ್ನನ್ನ ಮನೆಯಲ್ಲಿ ಹೊರಗಡೆ ಹಾಕಿ ಹೋಗಿದ್ದು ಅನ್ನುವಂತಹ ಆರೋಪವನ್ನ ಮೊನ್ನೆ ಮಾಡಿದ್ರು. ಈಗ ಇದು ಸಾಕಷ್ಟು ಸಂಚಲನ ಸೃಷ್ಟಿಸಿದ ಬಳಿಕ ಮಗಳಾಗಿ ಈ ರೀತಿ ಮಾಡಿದ್ದು ಎಷ್ಟು ಸರಿ ಅನ್ನುವಂತ ನೈತಿಕ ಪ್ರಶ್ನೆ ಚೈತ್ರ ಎದುರು ಇಡಲಾಯಿತು. ಆದ್ರೆ ಚೈತ್ರ ಈ ವಿಚಾರವನ್ನ ಅಲ್ಲಗೆಳೆದಿದ್ರು ಅವತ್ತಿಗೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಚೈತ್ರ ಬಿಗ್ ಬಾಸ್ಗೆ ಹೋದಂತ ಸಂದರ್ಭದಲ್ಲಿ ಬಾಲಕೃಷ್ಣ ಅವರು ನೀಡಿದಂತ ಸಂದರ್ಶನದ ಕ್ಲಿಪ್ ಅನ್ನ ಸ್ವತಃ ಚೈತ್ರ ಅವರೇ ವೈರಲ್ ಮಾಡಿದ್ದಾರೆ. ವಿಡಿಯೋದಲ್ಲಿ ನಿಮ್ಮ ಮಗಳು ಬಿಗ್ ಬಾಸ್ಗೆ ಹೋಗಿದ್ದು ಎಷ್ಟು ಖುಷಿ ಅಂತಲೂ ಕೂಡ ಕೇಳಲಾಗುತ್ತೆ. ಇದಕ್ಕೆ ಉತ್ತರಿಸಿದಂತ ಅವರು ತುಂಬಾ ಖುಷಿ ಆಗ್ತಿದೆ, ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಡುತ್ತಿದ್ದಾಳೆ, ಹಾಗೆ ನಡೆಸಿಕೊಡಲಿ ಅಂತ ಹೇಳ್ಬಿಟ್ಟು ಖುಷಿಯಿಂದ ಹಾರೈಸಿದ್ರು ಕೂಡ. ಆದ್ರೆ ಈಗ ಚೈತ್ರ ಬಿಗ್ ಬಾಸ್ಗೆ ಹೋದ ವಿಚಾರ ನನಗೆ ಗೊತ್ತೇ ಇರ್ಲಿಲ್ಲ ಅಂತೇಳಿ ಹೇಳಿರೋದು ಯಾಕೆ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಇಲ್ಲಿ ಚೈತ್ರ ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡಿದ್ರು. ಅಪ್ಪದವ್ರು ಕುಡ್ಕ, ಕ್ವಾರ್ಟರ್ ಕೊಟ್ರೆ ಏನ್ ಬೇಕಾದ್ರೂ ಮಾತಾಡ್ತಾರೆ, ಹಿಂಗೆಲ್ಲ ಹೇಳಿದಲ್ಲ. ಆ ಮಾತಿಗೂ ಈ ಒಂದು ಈಗ ನಡೀತಿರುವಂತಹ ಡೆವಲಪ್ಮೆಂಟ್ಗೂ ಎಲ್ಲ ಒಂದ್ ಕಡೆ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಿದೆ. ಅಂದ್ರೆ ತಂದೆ ಸಿಟ್ನಲ್ಲಿ ಒಂದಷ್ಟು ಸುಳ್ಳು ಆರೋಪವನ್ನ ಚೈತ್ರ ಮೇಲೆ ಹೊರಿಸ್ಬಿಟ್ರ ಅನ್ನುವಂಥದ್ದು. ಈಗ ಅವರೇ ವಿಶ್ ಮಾಡಿ ಈಗ ಅವರೇ ಉಲ್ಟಾ ಹೊಡೆದಿದ್ ಯಾಕೆ ಅನ್ನುವಂಥದ್ದು. ಹೀಗಾಗಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸ್ವತಃ ಬಾಲಕೃಷ್ಣ ಅವರೇ ಉತ್ತರವನ್ನು ಕೊಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಚೈತ್ರ ಕುಂದಾಪುರ ಕೂಡ ಈ ಪ್ರಕರಣದಲ್ಲಿ ಅವರ ತಂದೆಯನ್ನ ಆರೋಪಿ ಸ್ಥಾನದಲ್ಲಿ ಕೂರಿಸಿ ನೋಡೋದಕ್ಕೆ ಬಯಸ್ತಾ ಇರೋದ್ರಿಂದ ಅವರ ಉದ್ದೇಶ ಈಡೇರುತ್ತಾ ಅಥವಾ ಇವರ ಉದ್ದೇಶ ಈಡೇರುತ್ತಾ, ಯಾರ ಉದ್ದೇಶ ಈಡೇರುತ್ತೆ ಕಾದ್ ನೋಡ್ಲೇಬೇಕು. ಓವರಾಲ್ ಆಗಿ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.